ಗುರು ನಮ್ಮ ಇಂಡಿಯನ್ ಟೀಮ್ ಬ್ಯಾಟರ್ಸ್ ಅಂತೂ ಚಟ್ನಿ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಫ್ಘಾನಿಸ್ತಾನ ಬೌಲರ್ಸ್ಗಳನ್ನ ಅಂತ ಹೇಳೋದು. ಯಾಕಂದ್ರೆ ದಾಖಲೆಯ ಮೊತ್ತವನ್ನು ಕಲೆ ಹಾಕಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಭರ್ಜರಿ ಜಯನ ಗಳಿಸ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಅವರು ಹೆಂಗಾಡಿದ್ರು ಮತ್ತೆ ಶುಭ್ಮನ್ ಗಿಲ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ಏನು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳಿದ್ರೆ ನಮಗೆ ವರ್ಲ್ಡ್ ಕಪ್ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಟೀಮು 2027 ವರ್ಲ್ಡ್ ಕಪ್ಗೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬರಲೇಬೇಕು. ಯಾಕಂತ ಹೇಳಿದ್ರೆ ನಾವು ಸೌತ್ ಆಫ್ರಿಕಾದ ಆಡ್ತಾ ಇರೋ ಕಾರಣದಿಂದ ಚೆನ್ನಾಗಿ ಸ್ವಲ್ಪ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದರೆ ನಮಗೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋದು. ಓಪನಿಂಗ್ ಅಂದರೆ ಇಲ್ಲಿ ಯಶಸ್ವಿ ಜೈಸ್ವಾಲ್ನ ಕರ್ಸಿರ್ತಾರೆ, ಒಂದು ಚಾನ್ಸ್ನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಆದರೆ ಅವರು ಕೂಡ ಈ ಮ್ಯಾಚ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬೇಡ ಮಾಡೋಕ್ಕಾಗೋದಿಲ್ಲ, ಬೇಗನೆ ಔಟ್ ಆಗ್ತಾರೆ. ಅಲ್ಲಿಂದ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವ್ರ ಆಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಗುರು ಸಖತ್ತಾಗಿ ಧ್ವಂಸ ಮಾಡಾಕ್ತಾರೆ ರೋಹಿತ್ ಶರ್ಮಾ ಅಂತ ಹೇಳ್ಬೋದು. 50 ಮಿಸ್ ಆಗುತ್ತೆ ರೋಹಿತ್ ಶರ್ಮಾ ಅವ್ರದ್ದು, ಆದರೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ರೋಹಿತ್ ಶರ್ಮಾ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ನೋಡಿ ಇಶಾನ್ ಕಿಶನ್ ಅವರು. ಗುರು ಇಶಾನ್ ಕಿಶನ್ ಅವರು T20 ವರ್ಲ್ಡ್ ಕಪ್ ಆದಮೇಲೆ ರೈಸ್ ಆಗಿದ್ದಾರೆ ಅಂತ ಹೇಳೋದು. ಕೆರಿಯರ್ ಪೀಕಲ್ಲಿದ್ದಾರೆ ಇಲ್ಲಿ ಇಶಾನ್ ಕಿಶನ್ ಅಂತ ಹೇಳ್ಬೋದು. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ ಇಶಾನ್ ಕಿಶನ್ ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರು ಇಶಾನ್ ಕಿಶನ್ ಮತ್ತು ಶುಭ್ಮನ್ ಗಿಲ್ ಅವರು. ಶುಭ್ಮನ್ ಗಿಲ್ ಅವರು ಅಂತೂ ನಾಯಕರಾದ್ಮೇಲೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಇಲ್ಲಿ ಗುಜರಾತ್ ಟೈಟನ್ಸ್ ಅಷ್ಟೇ ಚೆನ್ನಾಗಿ ಲೀಡ್ ಮಾಡಿ ಫೈನಲ್ ಕೂಡ ಕರ್ಕೊಂಡು ಬಂದಿದ್ರು. ಮತ್ತು ನಮ್ಮ ಟೀಮ್ ಇಂಡಿಯಾ ಕೂಡ ಟೆಸ್ಟಲ್ಲಿ ಆಗಿರ್ಬೋದು ಮತ್ತು ODI ಆಗಿರ್ಬೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಇಲ್ಲಿ ಶುಭ್ಮನ್ ಗಿಲ್ ಅವರು. 150+ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಶುಭ್ಮನ್ ಗಿಲ್, ಮತ್ತು ಇಲ್ಲಿ 120+ ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಿಮಗೆ ಇಶಾನ್ ಕಿಶನ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಇಂಡಿಯಾ ಟೀಮರು. 410 ರನ್ 402 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಇಂಡಿಯಾದವರು. ಅದು ಚಾನ್ಸೇ ಇಲ್ಲ ಅಫ್ಘಾನಿಸ್ತಾನದವರು ಚೇಸ್ ಮಾಡೋಕ್ಕೆ ಅಂತ ಹೇಳೋದು. ಏನೋ ಒಂದು 250 300 ರನ್ ಕೊಟ್ಟರೆ ಒಂದು ಚಾನ್ಸ್ ಅಫ್ಘಾನಿಸ್ತಾನ್ಗೆ ಅಂತ ಹೇಳೋದು. ಅದರ್ವೈಸ್ ಚಾನ್ಸೇ ಇಲ್ಲ ಅಂತ ಹೇಳೋದು. ಯಾಕಂತೇಳಿದ್ರೆ ಆಲ್ಮೋಸ್ಟ್ 5 runs ಪರ್ ಓವರ್ ಬೇಕಾಗುತ್ತೆ ನಿಮಗೆ. ಅಷ್ಟು ಈಸಿ ಇರಲ್ಲ ನಿಮಗೆ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಆಡೋದಕ್ಕೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಟೀಮ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಗುರು ಪ್ರಿನ್ಸ್ ಯಾದವ್ ಅವರಿಗೆ ಫಸ್ಟ್ ವಿಕೆಟ್ ಬಂದಿರುತ್ತೆ. ಅವರು ಇಡೀ IPL ಒಂದೇ ಒಂದು 2 ನೋ ಬಾಲ್ ಮಾಡಿರಲಿಲ್ಲ, 2 ಸೀಸನಲ್ಲಿ 1 ನೋ ಬಾಲ್ ಕೂಡ ಮಾಡಿರಲಿಲ್ಲ. ಆದರೆ ಇಲ್ಲಿ ಅವ್ರು ಸಿಕ್ತಂಥ ಮೊದಲನೇ ಮ್ಯಾಚು ಮೊದಲನೇ ವಿಕೆಟನ್ನೇ ನೋ ಬಾಲ್ ಹಾಕಿರ್ತಾರೆ ಅಂತ ಹೇಳೋದು. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಸಖತ್ತಾಗಿ ಗುರ್ಬಾಸ್ ಅವ್ರನ್ನ ವಿಕೆಟ್ನ ತೆಗೆದಿರ್ತಾರೆ. ಅದಾದಮೇಲೆ ನಿಮ್ಗೆ ಹರ್ಷದೀಪ್ ಸಿಂಗ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಗುರು. ಮತ್ತು ಗುರ್ನೂರ್ ಬ್ರಾರ್ ಅಂತೂ ಫೈಂಡ್ ಆಗಿದ್ದಾರೆ ಅಂತ ಹೇಳೋದು. ಮತ್ತು ನಿಮಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ನಿಮ್ಗೆ ಸಖತ್ತಾಗಿ ಬೌಲಿಂಗ್ ಮಾಡಿ. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಮತ್ತು ಸಖತ್ತಾಗಿ ಬೌಲಿಂಗ್ ಮಾಡಿ ನಮ್ಮ ಟೀಮ್ ಇಂಡಿಯಾದವರಂತೂ ಸಖತ್ತಾದಂಥ ಕ್ವಾಲಿಟಿ ಮ್ಯಾಚ್ನ ಗೆದ್ಕೊಂಡು ಬಂದಿದ್ದಾರೆ ಗುರ್ನೂರ್ ಬ್ರಾರ್ ಅವರು. ಮತ್ತು ನಿಮಗೆ ಪ್ರಿನ್ಸ್ ಯಾದವ್ ಅವ್ರಿಗೆ 2 ವಿಕೆಟು ಮತ್ತು ವಾಷಿಂಗ್ಟನ್ ಸುಂದರ್ ಅವ್ರಿಗೆ 1 ವಿಕೆಟು. ಕುಲ್ದೀಪ್ ಯಾದವ್ ಅವ್ರಿಗೆ ವಿಕೆಟ್ ಸಿಗಲಿಲ್ಲ ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ನಮ್ಮ ಇಂಡಿಯಾ ಟೀಮರು. 170 ರನ್ಗಳ ಭರ್ಜರಿ ಜಯ ಸಿಕ್ಕಿದೆ ಅಂತ ಹೇಳೋದು. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.